ಏನಂತೆ ಅವ್ರ ಪ್ರಾಬ್ಲಮ್? ಬಿಲ್ ಓದಿದಾರ? ಇಲ್ಲ, ವಿಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಬಿಲ್ ಅನ್ನ ಓದಿದಾರ? ಓದಿದ್ರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳಬೇಕಲ್ಲ. ಬಿಲ್ ಇಂಟ್ರಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದರೂ ಸಲಹೆ ಇದ್ದರೆ ಅದನ್ನು ತಗೊಳ್ಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನು. ಆದರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನು ಎಲ್ಲರಿಗೂ ಅನ್ವಯಿಸ್ತದಲ್ಲ, ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, BJP ಅವರಿಗೂ ಅನ್ವಯಿಸ್ತದೆ. ನನಗೆ ಸಮಸ್ಯೆ ಏನಿದೆ ಅಂತ ಅರ್ಥ ಆಗಿಲ್ಲ. ಎಲ್ಲಿ ಅದು ಬಿಲ್ನಲ್ಲಿ ಇದೆಯಾ? ಆ ಬಿಲ್ನಲ್ಲಿ ದೆನ್ ವೈ ಆರ್ ದೇ ಟೆಲಿಂಗ್ ಇಟ್ ಇಸ್ RSS ಬಿಲ್? ದಯವಿಟ್ಟು ಕ್ಷಮಿಸಬೇಕು ಮಾಧ್ಯಮ ಸ್ನೇಹಿತರು, ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನು ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರ್ದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಈಗ ನಾಳೆ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಫ್ರೀಡಮ್ ಹಬ್ಬ ನಡೀತಾ ಇದೆ, ಅದಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರಲ್ಲ. ನಾಳೆ ನೀವು ಯಾವುದೋ ಸರ್ಕಾರಿ ಜಾಗದಲ್ಲಿ ಫಂಕ್ಷನ್ ಮಾಡಬೇಕಂತೀರ ನಿಮ್ಮ ಈ ಮಾಧ್ಯಮ ಸಂಸ್ಥೆಗಳ ಮುಖಾಂತರ, ಅದಕ್ಕೆ ಪರ್ಮಿಷನ್ ತೊಗೋಬೇಕಲ್ಲ. ನೀವು ಖಾಸಗಿಯಾಗಿ ಏನಾದರೂ ಮಾಡಿದ್ರೆ ನಮ್ಮ ಪರ್ಮಿಷನ್ ಅಗತ್ಯ ಇಲ್ಲ, ಯಾರಿಗೇ ಇರ್ಬೋದು. ಸೊ ಇದರಲ್ಲಿ ಸಮಸ್ಯೆ ಏನಿದೆ ರೀ? ನಮ್ಮ ಪಕ್ಷ 140 ವರ್ಷದ ಇತಿಹಾಸದ ಪಕ್ಷ, ನಾವು ಪರ್ಮಿಷನ್ ತೊಗೊಳಲ್ಲೇನ್ರಿ? ನಾವು ಪರ್ಮಿಷನ್ ತೊಗೊತೀವಲ್ಲ. ನಮ್ಮದು 140-150 ವರ್ಷದ ಇತಿಹಾಸ ಇದೆ ನಮ್ಮ ಪಕ್ಷಕ್ಕೆ. ನಾವು ಪರ್ಮಿಷನ್ ತೊಗೋತೀವಿ, ನೀವು ತೊಗೊಳ್ಳಿ, ಎಲ್ಲರೂ ತೊಗೊಳ್ಳಿ, ಅದಕ್ಕೇನು ಸಮಸ್ಯೆ ಏನಿದೆ? ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಶುಭ ಕಾರ್ಯ ನಡೀತಾ ಇದೆ, ಮನೇಲಿ ಮದುವೆ ನಡೀತಾ ಇದೆಯೋ, ನಾಮಕರಣ ನಡೀತಾ ಇದೆಯೋ, ರೋಡ್ ಮೇಲೆ ಊಟ ಹಾಕ್ಬೇಕಂತೀರ, ಬಂಡಲ್ ಹಾಕ್ಬೇಕಂತೀರ, ಪರ್ಮಿಷನ್ ತೊಗೊತೀರಲ್ವಾ? ಅಷ್ಟೇ ಹೇಳ್ತಾರೆ ತೊಗೊಳ್ಳಿ ಅಂತ. ವೈಸ್ BJPಗೆ ಆತಂಕ ಏನು? ಬಿಲ್ ತೊಗೊಳ್ಳಿ, ನೋಡಿ, ಸರಿಯಾಗಿ ಓದಿ, ಅದರಲ್ಲಿ ಏನಾದರೂ ಸಲಹೆ ಕೊಡಬೇಕಂದ್ರೆ ತಗೊಳ್ಳಿ. ನಾವೇನು ಕಾನೂನಾತ್ಮಕವಾಗೇ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು, ಹೈಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು. ನಂದಾದಂಥ ಒಂದು ಆದೇಶಗಳನ್ನು ನಾನು ಕೋರ್ಟ್ ಆದೇಶಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಲ್ಲ. ಸುಮ್ಮನೆ ಇದನ್ನು ನೋಡಿ, ಅವ್ರ ಹತ್ರ ಯಾವುದೂ ಇಶ್ಯೂ ಇಲ್ಲ ಸದನದಲ್ಲಿ ನಮ್ಗೆ ಎದುರಿಸಲಿಕ್ಕೆ. ಅದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಯಾವುದ್ಯಾವುದೋ ಅನ್ರಿಜಿಸ್ಟರ್ಡ್ ಸಂಘಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ನೋಡಿ ಸರ್, ಬಿಲ್ ನೀವು ಓದಿದ್ದೀರಾ? ಮಾಧ್ಯಮದಲ್ಲಿ ಬಿಲ್ ಇದೆಯಾ ಅಥವಾ ಅವ್ರ ಕೈಗೆ ಬಂದಿದೆಯಾ? ನಿನ್ನೆ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿದೆ. ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಅವರಿಗೆ, ಓದಿ ನೋಡಿ, ಅದರಲ್ಲಿ ಏನಾದರೂ ಲೋಪ ಇದ್ದರೆ ದಯವಿಟ್ಟು ಅದನ್ನು ಸದನದಲ್ಲಿ ಚರ್ಚೆ ಮಾಡಿ, ತಪ್ಪಿದ್ರೆ ತಿದ್ಕೊಳ್ಳೋಣ. ಅದಕ್ಕೇನಂತೆ? ಎಸ್ ಇರ್ತದಲ್ಲ, ಚರ್ಚೆ ಆದಮೇಲೆ ಆಕ್ಷೇಪಣೆಗೆ ಅವಕಾಶ ಇರ್ತದಲ್ಲ. ಆಕ್ಷೇಪಣೆಗಳನ್ನು ಜಸ್ಟಿಫೈ ಮಾಡಿ, ಸಾರಾಸಗಟವಾಗಿ ನೀವು ತಳ್ಳೋದಕ್ಕಿಂತ ಟೆಲ್ ಮಿ ವಾಟ್ ಇಸ್ ರಾಂಗ್, ವಿ ವಿಲ್ ಕರೆಕ್ಟ್ ಇಟ್. ಸರಿ, ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ. ನಾನು ಜೀವ ಬೆದರಿಕೆ ಹಾಕಿರೋದು ನನಗೆ. ಈಗ ಇಡೀ BJP ಅವ್ರು ಯಾಕೆ ಮುಗಿದು ಬೀಳ್ತಾ ಇದ್ದಾರೆ ನನ್ನ ಮೇಲೆ? ಅವ್ರು ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ತೀರ್ಮಾನ ಮಾಡಿ. ಯಾರು ಪ್ರಶ್ನೆ ಮಾಡ್ತಿಲ್ಲ, ನೀವೊಂದೇ ಪ್ರಶ್ನೆ ಮಾಡ್ತಿಲ್ಲ ಅಂತ. ಇಲ್ಲಿಗಲ್ಲಾಗಿ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ? ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ? ಯಾವ ದೇಶದಲ್ಲಿ ಶ್ರೀರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡೋಂಗಿಲ್ಲ ಅಂದರೆ ಹೆಂಗೆ? ಅಷ್ಟೇ ಅಲ್ವಾ ಹೇಳ್ತಾ ಇರೋದು ನಾನು. ಆಮೇಲೆ ಈ ಬಿಲ್ಲಿಗೆ ನಿಮ್ಮ ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನಿಗೆ ಸಂಬಂಧ ಇಲ್ಲ. ನೀವೇನಾದರೂ ಬಂದು ಸದನದಲ್ಲಿ ಹೇಳೋ ಸ್ವಾತಂತ್ರ್ಯ ನಿಮಗಿದೆ. ಸಕಾರಾತ್ಮಕವಾಗಿ ನಿಮ್ದು ಏನಾದರೂ ಸಲಹೆಗಳಿದ್ದರೆ ವಿ ವಿಲ್ ಆಕ್ಸೆಪ್ಟ್.